ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 9ನೇ ತಾರೀಕಿನ ಗುರುವಾರದ ದೇವರವು ಒಂದು ಗೋಪುರವನ್ನು ನಿರ್ಮಿಸಲಾಗಿದೆ. ಅವನು ಅದನ್ನು ಬೇಲಿ ಹಾಕಿ ಅದರ ಕಲ್ಲುಗಳನ್ನು ತೆರವುಗೊಳಿಸಿದನು ಮತ್ತು ಉತ್ತಮವಾದ ಬಳ್ಳಿಯನ್ನು ನಟ್ಟನು. ಅವನು ಅದರ ಮಧ್ಯದಲ್ಲಿ ಗೋಪುರವನ್ನು ನಿರ್ಮಿಸಿದನು. ಯೆಶಾಯ 5:2. ನಮಗಾಗಿ ನಾವು ಗೋಪುರವನ್ನು ನಿರ್ಮಿಸಿದ್ದೇವೆ. ಅದು ಗೊಲ್ಗೊಥಾ ಬೆಟ್ಟದ ಕಲ್ವಾರಿ ಪರ್ವತದ ಮೇಲೆ ನಮಗಾಗಿ ಎತ್ತಲ್ಪಟ್ಟ ಕರ್ತನಾದ ಯೇಸು ಕ್ರಿಸ್ತನು. ನಾವು ಎದುರು ನೋಡಬಹುದಾದ ಗೋಪುರವಾಗಿ ಯೇಸು ಇರುವುದು ಎಷ್ಟು ಸಾಂತ್ವನದಾಯಕವಾಗಿದೆ. ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನದ ಮರವು ಏದೆನ್ ಉದ್ಯಾನದ ಮಧ್ಯದಲ್ಲಿದೆ. ಆ ಮರದ ಹಣ್ಣಿನಿಂದ ಬಂದ ಪಾಪವನ್ನು ಹೋಗಲಾಡಿಸಲು ದೇವರು ಅವರ ಮಧ್ಯದಲ್ಲಿ ಗೋಪುರವಾದನು. ಆ ಗೋಪುರವು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವೆ ನಿಂತಿದೆ. ಕ್ರಿಸ್ತಪೂರ್ವ ನಡುವೆ ಇತಿಹಾಸವನ್ನು ವಿಭಜಿಸುವ ಗೋಪುರವಾಗಿದೆ ಮತ್ತು ಕ್ರಿಸ್ತಶಕ ಇಸ್ರೇಲರ ನಡುವೆ ನಿಂತಿರುವ ಗೋಪುರ ಮಾಂಸದಿಂದ ಜನಿಸಿದ ಮತ್ತು ಆತ್ಮದಿಂದ ಹುಟ್ಟಿದ ದೇವರ ಮಕ್ಕಳು. ಕರ್ತನಾದ ಯೇಸು ಅತ್ಯಂತ ಪವಿತ್ರ ದೇವರು ಮತ್ತು ಪಾಪಿಯ ಮನುಷ್ಯನ ನಡುವೆ ನಿಂತಿರುವ ಗೋಪುರವಾಗಿದೆ. ಅವನು ಸ್ವರ್ಗದಲ್ಲಿರುವ ಮತ್ತು ಭೂಮಿಯ ಮೇಲಿನ ವಸ್ತುಗಳನ್ನು ಒಟ್ಟಿಗೆ ಸಂಪರ್ಕಿಸುವ ಗೋಪುರ. ಭೂಮಿಯ ಮೇಲಿನ ಜನರಿಗೆ ಏಣಿಯಾಗಿ ನಿಂತಿರುವ ಗೋಪುರ. ಭೂಮಿಯ ಜನರಿಗೆ ಮನುಷ್ಯಕುಮಾರನಂತೆ, ಸ್ವರ್ಗದಲ್ಲಿರುವ ದೇವರ ಮಗನಂತೆ. ಅವನು ಅನ್ಯ ಜನರು ಮತ್ತು ಇಸ್ರೇಲರ ನಡುವೆ ನಿಂತು ಅವರನ್ನು ಒಟ್ಟಿಗೂಡಿಸುವ ಗೋಪುರವೂ ಆಗಿದ್ದಾನೆ. ಕಲ್ವಾರಿಯ ಈ ಶಿಲುಬೆಯನ್ನು ನೋಡಿ, ಯೇಸು ಕ್ರಿಸ್ತನು ದಾಸನ ರೂಪವನ್ನು ತಾಳಿ ನಮ್ಮ ಸಲುವಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡನು. ಅವನು ನಮ್ಮನ್ನು ಉನ್ನತೀಕರಿಸಲು ಕೀಳು ರೂಪವನ್ನು ಪಡೆದನು. ಆತನು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲೆಂದು ದಾಸನ ರೂಪವನ್ನು ತಳೆದನು. ಅವನು ತನ್ನ ಕೃಪೆ ಮತ್ತು ಮಹಿಮೆಯ ಸಂಪತ್ತನ್ನು ತೋರಿಸಲು ಗೋಪುರವಾದನು. ಅವನು ಏಕೆ ಗೋಪುರವಾದನು ಮತ್ತು ಅವನು ಏಕೆ ಉನ್ನತೀಕರಿಸಲ್ಪಟ್ಟನು? ಸತ್ಯವೇದವು ಹೇಳುತ್ತದೆ, ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಮೇಲಕ್ಕೆತ್ತಿದಂತೆಯೇ ಮನುಷ್ಯಕುಮಾರನು ಎತ್ತಲ್ಪಡಬೇಕು. ಆತನನ್ನು ನಂಬುವವನು ನಾಶವಾಗದೆ ಶಾಶ್ವತ ಜೀವನವನ್ನು ಹೊಂದುತ್ತಾನೆ. ಯೋಹಾನ 3:14-15. ನೀವು ಪಾಪ, ಶಾಪ ಮತ್ತು ನೋವಿನಲ್ಲಿದ್ದೀರಾ. ಗೋಪುರದಂತೆ ನಿಂತಿರುವ ಕಲ್ವಾರಿ ಶಿಲುಬೆಯನ್ನು ನೋಡಿ. ಅಲ್ಲಿಂದ ಪಾಪ ಕ್ಷಮೆಯ ರಕ್ತ ನದಿಯಂತೆ ಹರಿಯುತ್ತದೆ. ಅಲ್ಲಿಂದ ನೀವು ದೇವರ ಅನುಗ್ರಹ, ವಿಮೋಚನೆ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಿ. ಅವನು ಅಲ್ಲಿ ಗೋಪುರವಾಗಿ ಇರುವುದರಿಂದ ಹಳೆಯ ಒಡಂಬಡಿಕೆಯ ಭಕ್ತರು, ಪ್ರವಾದಿಗಳು ಮತ್ತು ಪುರೋಹಿತರು ಸಹ ತಮ್ಮ ಪ್ರವಾದಿಯ ಕಣ್ಣುಗಳಿಂದ ಕಲ್ವಾರಿ ಶಿಲುಬೆಯನ್ನು ನೋಡಿದರು. ನಮಗೆ ಗೋಪುರವಾಗಿರುವ ಅವರು ನಮ್ಮನ್ನು ರಕ್ಷಿಸಲು ಮತ್ತು ಕಾವಲು ಕಾಯಲು ಕಾವಲುಗಾರರನ್ನು ಹಾಕಿದ್ದಾರೆ. ಪವಿತ್ರಾತ್ಮನೇ ಆ ಕಾವಲುಗಾರ. ಗೋಪುರದ ಮೇಲ್ಭಾಗದಿಂದ ಪವಿತ್ರಾತ್ಮವನ್ನು ಸಭೆಯನ್ನು ವೀಕ್ಷಿಸುತ್ತದೆ. ದೇವರ ದ್ರಾಕ್ಷಿ ತೋಟ. ಅವನು ಹಗಲು ರಾತ್ರಿ ನಿದ್ರೆ ಮಾಡುವುದಿಲ್ಲ. ನಮ್ಮ ದೌರ್ಬಲ್ಯಗಳಲ್ಲಿ ನಮಗೆ ಸಹಾಯ ಮಾಡುತ್ತಾನೆ ಮತ್ತು ರಕ್ಷಿಸುತ್ತಾನೆ. ನಮಗೆ ಕ್ರಿಸ್ತನ ಗೋಪುರ ಮತ್ತು ಪವಿತ್ರಾತ್ಮ ಗೋಪುರದ ಕಾವಲುಗಾರರನ್ನು ಕೊಟ್ಟಿದ್ದಕ್ಕಾಗಿ ದೇವರನ್ನು ಸ್ತುತಿಸಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಇಗೋ, ಇಸ್ರೇಲರನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಕೀರ್ತನೆಗಳು 121:4-5. ಕರ್ತನು ನಿಮ್ಮನ್ನು ಆಮೇನ್.